ಎಲ್ಲೋ ಅವನು ಏನ್ ಮಾಡ್ತಿದ್ದಾನೆ? ಏನಿಲ್ಲ ಅತ್ತೆ, ಸುಮ್ಮನೆ ಬೇಜಾರಾಗಿ ರೂಮಲ್ಲಿ ಕೂತಿದ್ದಾರೆ. ಆ ಕೆಲಸ ಹೋದ್ರೇನಂತೆ, ಬೇರೆ ಕೆಲಸ ನೋಡ್ಕೊಂಡ ಕೇಳು. ನನ್ನ ಮಾತು ಎಲ್ಲಿ ಕೇಳ್ತಾರತ್ತೆ, ನೀವೇ ಒಂದ್ಸರಿ ಹೇಳಿ ನೋಡಿ. ಸರಿ, ಎಲ್ಲದನೀಗ? ಅಲ್ಲೇ ರೂಮಲ್ಲಿ ಇದಾರಲ್ಲ ಅತ್ತೆ. ಸರಿ, ನಾನು ಹೇಳ್ತೀನಿ ಬಿಡು ಅವನಿಗೆ. ಏಯ್, 3 ಹೊತ್ತು ಮನೆಗೆ ಕುಂತಿರ್ತೀಯಲ್ಲ ಹೆಂಗ್ಸ್ರ ಥರ, ಎದ್ದೋಗಿ ಹೊರಗೆ ಏನಾರು ಕೆಲಸ ನೋಡ್ಬಾರ್ದಾ? ಇನ್ನೆಲ್ಲೇ ಕೆಲಸ ನಮ್ಮ ಇರೋರ್ನ ತೆಗಿತಿದ್ದಾರೆ, ಇನ್ನೆಲ್ಲಿಂದ ಕೆಲಸ ಕೊಡ್ತಾರೆ? ಹಂಗಂತ 3 ಹೊತ್ತು ತಿನ್ನೋದು ಮೊಬೈಲ್ ನೋಡ್ತಾ ಕೂರೋದೆ. ಇವಾಗೇನು 3 ಹೊತ್ತು ತಿಂತಿರೋದೇ ತಪ್ಪ? ತಿನ್ನೋದು ತಪ್ಪಲ್ಲ ಕಣಪ್ಪ, ತಿಂದಿರನ್ನ ಕರಸ್ತಂಗೆ ಮನೇಲೇ ಕುತ್ಕೊಂಡಿರ್ತೀಯಲ್ಲ ಅದು ತಪ್ಪು. ಆ ದೇವ್ರು ಅನ್ನೋನು ನನ್ಗೆ ಇರೋ ಬರೋ ದಾರಿನೆಲ್ಲ ಮುಚ್ಚಿದ್ದಾನೆ. ಮುಗ್ದೋಯ್ತು ನನ್ನ ಜೀವನ. ಅಯ್ಯ ಹುಚ್ಚ, ಆ ದೇವ್ರು ಎಲ್ಲರಿಗೂ ದಾರಿ ಮುಚ್ಚಲ್ಲ. ಒಂದ್ ವೇಳೆ ನಿನಗೆ ಮುಚ್ಚಿದಾನೆ ಅಂದ್ರೆ ಅದ್ರ ಅರ್ಥ ಬೇರೆನೇ ಐತೆ ಅಂತ ಅರ್ಥ. ಏನ್ ಬೇರೆ? ಒಂದ್ ತಿಳ್ಕೊ ಮಗನೆ, ಜೀವನದಲ್ಲಿ ಯಾರಿಗೆ ತನ್ನ ದಾರಿ ತಾನೇ ಸೃಷ್ಟಿ ಮಾಡ್ಕೊಳ್ಳೋ ತಾಕತ್ತಿರುತ್ತಾ ಅಂಥವ್ರಿಗೆ ಮಾತ್ರ ಆ ದೇವರು ಎಲ್ಲಾ ದಾರಿನೂ ಮುಚ್ಚಿರ್ತಾನೆ. ಎದ್ದು ಬಾರ, ಹೊರಗೆ ವಿಶಾಲವಾಗೈತೆ ಜಗತ್ತು.